ಈ ತಿಂಗಳೊಳಗ ಸ್ವಲ್ಪ ಆರ್ಡರ್ ಕಮ್ಮಿನೇ ಆಗೈತಿ ಅಂತ ಹೇಳ್ಬೋದು. ಯಾಕಂದ್ರೆ ಅಧಿಕ ಮಾಸ ಅಲ್ವಾ? ಇದ್ರಲ್ಲಿ ಈ ಸೀಸನ್ ಅಂದ್ರೆ ಈ ತಿಂಗಳಲ್ಲಿ ಜಾಸ್ತಿ ಹೊಸ ಬಟ್ಟೆಗಳನ್ನ ಯಾರು ಅಷ್ಟು ಖರೀದಿ ಮಾಡ್ಕೊಳಂಗಿಲ್ಲ. ಅಂದ್ರೆ ಗೊತ್ತಿರೋರು ಅಂದ್ರೆ ಅದನ್ನೆಲ್ಲ ಮೂಢನಂಬಿಕೆ ಅಂತ ನಾವು ನಂಬ್ತೀವಿ. ಬಟ್ ಕೆಲವು ಜನ ಅದನ್ನೆಲ್ಲ ಆಚರಿಸ್ಕೊಂಡ್ ಬಂದಿರ್ತಾರಲ್ಲ, ಅವರಿಗೆ ಏನು ಹೇಳಕ್ಕಾಗಂಗಿಲ್ಲ. ಅವರು ಈ ಸೀಸನಲ್ಲಿ ಜಾಸ್ತಿ ಜನನೇ ತಗೊಳಲ್ಲ ಅಂತ ಹೇಳ್ಬೋದು. ಪ್ರತಿ ತಿಂಗಳು ನನಗೆ ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದ್ರು 400 500 ಸೀರೆಗಳು ಸೇಲ್ ಆಗ್ತಾವು. ಈ ತಿಂಗಳು ಅಷ್ಟು ಕಂಪೇರ್ ಮಾಡ್ಕೊಂಡ್ರೆ ಅಷ್ಟು ಸೇಲ್ ಆಗಿಲ್ಲ ಈ ತಿಂಗಳಲ್ಲಿ. ಒಂದು ಕಮ್ಮಿನೇ ಆಗೋಗ್ಬಿಟ್ಟಿದೆ. ಅಂದ್ರೆ ನಂದು 3 ಅಕೌಂಟಲ್ಲಿ ಸೇರಿ ಕೂಡ ಒಂದು 500 ಸೀರೆ ಸೇಲ್ ಆಗತ್ತೆ. 3 ಅಕೌಂಟ್ ಇದೆ ಅಲ್ವಾ? 3 ಅಕೌಂಟ್ ಮೀಶೋ ಸಪ್ಲೈಯರ್ ಅಕೌಂಟು. 3 ಅಕೌಂಟಲ್ಲಿ ಕೂಡ ಒಂದು 500 ಸೀರೆ ಕಂಪಲ್ಸರಿ ಸೇಲ್ ಆಗುತ್ತೆ. ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಪ್ರತಿ ತಿಂಗಳು ಕಂಪೇರ್ ಮಾಡ್ಕೊಂಡ್ರೆ ಈ ತಿಂಗಳು ಸ್ವಲ್ಪ ಕಮ್ಮಿನೇ ಆಗೈತಿ. ಯಾಕಂದ್ರೆ ಈ ತಿಂಗಳು ಅಷ್ಟು ಜಾಸ್ತಿ ಯಾರು ಬಟ್ಟೆಗಳನ್ನ ಖರೀದಿ ಮಾಡಲ್ಲ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಈ ತಿಂಗಳು ಯಾಕೆ ನನಗೆ ಇಷ್ಟು ಆರ್ಡರ್ ಕಮ್ಮಿ ಆಗೈತಿ ಅಂತ ಸರ್ಚ್ ಮಾಡಿದಾಗ ಗೊತ್ತಾಯ್ತು ನನಗೆ. ಈ ತಿಂಗಳು ಜಾಸ್ತಿ ಜನ ತಗೊಳಲ್ಲ ಅಂತೇಳಿ. ಸೊ ನಾನಿವಾಗ ಪ್ಯಾಕ್ ಮಾಡ್ತಾ ಇರೋದು ರಶ್ಮಿಕಾ ಮಂದನ್ ಸಾರಿ ಅಂತೇಳಿ. ಇದು ಮಾತ್ರ ಒಂದು ಹೋದ ತಿಂಗಳಿಂದ ನನ್ನ ಹತ್ರ ಐತಿ. ಈ ತಿಂಗಳಲ್ಲಿ ಜಾಸ್ತಿ ಖರೀದಿ ಮಾಡಿದ್ದಂದ್ರೆ ಈ ಸಾರಿನೇ ಜಾಸ್ತಿ ಹೋಗಿದ್ದು ನನ್ನ ಹತ್ರ. ಏನಿಲ್ಲ ಅಂತಂದ್ರೂ ಇದು ಸೀರೆ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 150 ಹತ್ತತ್ರ ಹೋಗೈತೇನೋ ಈ ತಿಂಗಳಲ್ಲಿ ಈ ಸಾರಿ. ಅಷ್ಟು ಪೈಪಿಂಗ್ ಬಾರ್ಡರ್ ಇದೆ, ಚಿಕ್ಕ ಬಾರ್ಡರ್, ಸ್ಮಾಲ್ ಬಾರ್ಡರ್. ಕಲರ್ ಮಾತ್ರ ಏನು ನೋಡ್ತಾ ಇದ್ದಾರಲ್ಲ ಇಡೋದಲ್ಲ ಅದೇ ಕಲರ್ ಇರೋದು. ಫುಲ್ಲು ಚಿಲ್ಲಿ ರೆಡ್ ಇದೆ, ಸಖತ್ತಾಗಿದೆ. ಮಾತ್ರ ವೇರ್ ಮಾಡ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ನನಗೂ ಕೂಡ ಪರ್ಸ್ನಲ್ ಯೂಸಿಗೆ ಒಂದು ತೊಗೊಳೋಣ ಅಂದ್ಕೊಂಡಿದ್ದೀನಿ. ಬಾರ್ಡರ್ ಸಿಂಪಲ್ ಆಗಿ ಚೆನ್ನಾಗೈತೆ. ಒಂಥರ ಕ್ಯೂಟ್ ಅನಿಸುತ್ತೆ. ಸ್ಮಾಲ್ ಬಾರ್ಡರ್ ಜಾಸ್ತಿ ಇಷ್ಟ ಆಗುತ್ತೆ ನನಗೂ ಕೂಡ. ಬಾರ್ಡರ್ದು ಕಲರ್ ಬಂದು ಬ್ಲ್ಯಾಕ್ ಕಲರ್ ಐತಿ. ಪೈಪಿಂಗ್ ಕೊಟ್ಟಿದ್ದಾರೆ, ಸಖತ್ತೈತಿ. ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ. ನನಗೆ ಖಾಲಿ ಆಯಿತು. ಆಲ್ಮೋಸ್ಟ್ ಮಾಲ್ ಖಾಲಿ ಆಗ್ತಾ ಬಂತು. ಯಾವಾಗ ಬರುತ್ತೆ ಸ್ಟಾಕ್ ಅಂತ ನಾನು ಕಾಯ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಸಂಡೇ ಈ ರೀತಿನೇ ಮತ್ತು ರಜದ ದಿನಗಳೆಲ್ಲ ಇದಾಗ್ಬಿಟ್ಟಿದ್ದು. ಅವು ಇನ್ನೂ ಟ್ರಾನ್ಸ್ಪೋರ್ಟ್ ಮುಖಾಂತರ ಬರಬೇಕು, ಒಂದು ಸ್ವಲ್ಪ ಬಸ್ ಮುಖಾಂತರ ಬರ್ತವೆ, ಒಂದು ಸ್ವಲ್ಪ ಇದರಿಂದ ಪೋಸ್ಟಿಂದ ಬರ್ತವೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಾಕತ್ತವು. ನಾನು ಓದಿಡೋದಲ್ಲಿ ಒಂದು 30 ಪೀಸ್ ಇದಾವೆ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಎಲ್ಲವೂ ಖಾಲಿಯಾಗಿ ಹೋಗ್ಬಿಟ್ಟಿದ್ದಾವೆ. ದಿನಕ್ಕೆ ಒಂದು 3 ಐಡಿ ಅಲ್ವಾ? 3 ಐಡಿ ಅಂದರೆ ಒಂದು ಐಡಿಯಲ್ಲಿ ಅಕಸ್ಮಾತ್ ಒಂದು 10 ಅಂಕರು ಬಂದೇ ಬರ್ತವೆ. 10ಕ್ಕಿಂತ ಜಾಸ್ತಿ ಬಂದರೆ ಮಿನಿಮಮ್ ಅಷ್ಟು ಬರುತ್ತವೆ. ಮಿನಿಮಮ್ 8 ಆರ್ಡರು 10 ಆರ್ಡರು ಒಂದು ಐಡಿಯಲ್ಲಿ ಬರ್ತವೆ. ಏನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು 28 ಕಳ್ಸೋಕ್ಕಾಗಿಲ್ಲ ಅಂದರೆ 20 ಅಂಕರು ನಾವು ಕನ್ಫರ್ಮ್ ಆಗಿ ಡೈಲಿ ಡಿಸ್ಪ್ಯಾಚ್ ಮಾಡ್ತೀವಿ. ಆರ್ಡರ್ ಬಂದೇ ಇಲ್ಲಪ್ಪ ಅಂತ ಅಂದರೂ ಕೂಡ 3 ಐಡಿ ಸೇರಿಸಿ ಒಂದು 20 ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ತೀವಿ ಒಂದು ದಿವಸಕ್ಕೆ. ಇವಾಗ ಜಾಸ್ತಿ ಸೀರೆಗಳ ಸೇಲ್ ಆಗಿಲ್ಲ ಅಂದರೂ ಕೂಡ ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಐಡಿಯಿಂದ ಒಂದು 15ರಿಂದ ಒಂದು 18 ಅಂತ 18ರಿಂದ ಒಂದು 15 ಆದರೂ ಬರ್ತಿತ್ತು. ಆದರೆ ಈ ತಿಂಗಳಲ್ಲಿ ಅಷ್ಟು ಆರ್ಡರ್ ಇಲ್ಲ ಅಂತಂದರೂ ಅಷ್ಟು ಒಂದು 8ರಿಂದ ಒಂದು 10 ಬರ್ತವೆ ಒಂದು ಐಡಿಯಲ್ಲಿ. ಏನು ಅಷ್ಟೇ ಏನಿಲ್ಲ. ನೋಡಿ ಇದು ರಶ್ಮಿಕಾ ಮಂದನ್ ಸಾರಿ ಇಷ್ಟು ಸ್ಟಾಕ್ ಇರೋದು. ಇದು ಒಂದು 30 ಪೀಸ್ ತರಿಸಿತ್ತು, ಅಂದರೆ ಬಂದಿತ್ತು ಮೊನ್ನೆ. ಅದಕ್ಕಿಂತ ಮುಂಚೆ ಬಂದಿತ್ತು ಮತ್ತು ಬೇರೆ. ನಾನು ಮೊನ್ನೆ ಅಪ್ಡೇಟ್ ಮಾಡಿದ್ದೆ ನೋಡಿ ಎಲ್ಲದ್ರಾಗೂ ಒಂದು. ಇದು ಈ ವಿಡಿಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನೋಡಿ. ಆ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲದರಲ್ಲಿ ಒಂದು 30 ಪೀಸ್ ಇದೆ ಅಂತೇಳಿ. ಆಲ್ಮೋಸ್ಟ್ ನೋಡಿ. ಸೊ ಇವು ಕೂಡ ಸಿಂಗಲ್ ಪೀಸ್ ಉಳ್ಕೊಂಡವು ಅಷ್ಟೇ. ಇನ್ನು ನಾಳೆ ಅನ್ನೋಷ್ಟರಲ್ಲಿ ಇವು ಕೂಡ ಶೋಡ್ ಔಟ್ ಅಂದರೆ ಖಾಲಿ ಆಗಿಬಿಡ್ತವೆ. ಇವು ಕಲರು ಮತ್ತು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದ್ದವು. 2 ಪೀಸ್ 2 ಪೀಸು ಒಂದೊಂದು ಪೀಸು ಸಿಂಗಲ್ ಪೀಸ್ ಉಳ್ಕೊಂಡಿದ್ದವು. ಮತ್ತು ಇದು ಕೂಡ ಸೇಮ್ ಅನಿಸುತ್ತೆ, ರಶ್ಮಿಕಾ ಮಂದನ್ ಸಾರಿನ ಅನಿಸುತ್ತೆ. ಇದು ಬಾಟಲ್ ಗ್ರೀನ್ ಲೈನಿಂಗಿಂದು, ಅದು ಕೂಡ ಒಂದು 3 ಪೀಸ್ ಏನೋ ಉಳ್ಕೊಂಡಿದ್ದವು. ಇದು ಆರೆಂಜ್ ಕಲರು, ಇದು ಬುಟ್ಟ ಡಿಸೈನಲ್ಲಿ. ಇದರಲ್ಲಿ ಒಂದು 5 ಪೀಸ್ ಉಳ್ಕೊಂಡಿದ್ದಾವೆ ಅಷ್ಟೇ. ಸೊ ಇದು ನನಗೆ ಓದಿಡೋದಲ್ಲಿ ನಾನು ಹೇಳಿದ್ದೆ ಅಲ್ಲಿ ಸಾರಿ ಮೀಶೋ ಲಿಂಕ್ ಹಾಕ್ತೀನಿ ಅಂತೇಳಿ. ಅದು ನೆನಪೇ ಆಗಿಲ್ಲ ಫ್ರೆಂಡ್ಸ್ ನನಗೆ ಹಾಕಕ್ಕೆ. ಈ ವಿಡಿಯೋ ಕೆಳಗಡೆ ಗ್ಯಾರಂಟಿ ಕನ್ಫರ್ಮ್ ಆಗಿ ನೆನಪು ಮಾಡಿಬಿಟ್ಟು ಹಾಕ್ತೀನಂತ ಮೀಶೋ ಲಿಂಕ್ನ. ಅಲ್ಲಿಂದ ನೀವು ಖರೀದಿ ಮಾಡ್ಕೋಬೋದು, ಅಂದರೆ ಆರ್ಡರ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಮತ್ತು ಆನ್ಲೈನ್ ಪೇಮೆಂಟ್ ಅಂದರೆ ₹150 ₹130ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ನಾವು ಆನ್ಲೈನ್ ಪೇಮೆಂಟ್ ಮಾಡಿದರೆ. ಸೊ ನೋಡಿ ಇದು ತುಂಬ ಪರ್ಪಲ್ ಕಲರ್. ಪರ್ಪಲ್ಲಿಗೆ
ತುಂಬ ಚೆನ್ನಾಗಿದೆ ನೋಡಿ. ಪಿಸ್ತಾ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಬುಟ್ಟ ಡಿಸೈನ್ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಬೇರೆ ಬೇರೆ ಪ್ರೈಸ್ ಆಗಿರ್ತವೆ ಆಯ್ತಾ. ಯಾವುದೂ ಒಂದೇ ಪ್ರೈಸ್ ಇಲ್ಲ. ಯೂನಿಫಾರ್ಮ್ ಕಲರಲ್ಲಿ ಸಿಗ್ತಾವೆ ನಮ್ಮ ಹತ್ರ. ಒಂದೇ ಕಲರಲ್ಲಿ ಒಂದೇ ಪೀಸ್ ಇದೆ ಅನ್ನೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಒಂದೇ ಪೀಸ್ ನಾವು ಮಾಡ್ಸಂಗೂ ಇಲ್ಲ, ಅದನ್ನು ನಾವು ತರ್ಸಂಗೂ ಇಲ್ಲ. ಸ್ಯಾಂಪಲಿಗಂತ ಏನು ತರಿಸಿರ್ತೀವೋ ಅಲ್ಲಿ ಒಂದೇ ಪೀಸ್ ಇರೋದು. ಆದರೆ ಅದರಲ್ಲಿ ನಾವು ಆರ್ಡರ್‌ನ ಮತ್ತೆ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಆರ್ಡರ್‌ನ ನಾವು ಕೊಡ್ತೀವಿ. ಇದರಲ್ಲಿ ಒಂದು 5 ಪೀಸ್ ಏನಿಲ್ಲ ಅಂದ್ರೂ 30 ಪೀಸ್ ಒಳಗೆ ಒಂದು 5 ಪೀಸು, 2 ಪೀಸು ಈ ರೀತಿ ಉಳ್ಕೊಂಡಿದ್ದಾವೆ. ಇದರಲ್ಲಿ ಒಂದು ಪೈಪಿಂಗ್ ಬಾರ್ಡರ್‌ದಿದು ಆರೆಂಜ್ ಕಲರ್ ಅದೊಂದು ಪೀಸ್ ಉಳ್ಕೊಂಡಿದೆ. ಇದನ್ನು ನಾನು ಡ್ರೆಸ್ ಎಲ್ಲ ನನಗೆ ಇರಲಿಲ್ಲ ಫ್ರೆಂಡ್ಸ್. ಇವಾಗ ಹಳೇದೆಲ್ಲ ಆಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಟಾಪ್ ಎಲ್ಲ ಟಿಚಿಂಗಿಗೆ ಕೊಡೋಣ ಅಂತ ಎತ್ತಿಟ್ಟಿದ್ದೀನಿ. ಇವೆಲ್ಲ ನನ್ನ ಹತ್ರ ಇದ್ದವ. ಒಂದು ಮಾತ್ರ ಮೀಶೋದಿಂದ ತರಿಸಿರೋದು, ಪ್ರಮೋಷನ್‌ಗೆ ಬಂದಿರೋದು. ಅದು ನಾನೇ ಇಟ್ಕೊಂಡಿದ್ದೇನೆ. ಕಲರ್ ಚೆನ್ನಾಗೈತಿ ಅಂತೇಳಿ. ಮತ್ತು ಎಷ್ಟು ಟಾಪ್‌ಗಳನ್ನ ಹೋಗಿ ಟಿಚಿಂಗಿಗೆ ಕೊಟ್ಟು ಬರಬೇಕು. ಮಕ್ಕಳು ಬರಬೇಕು. ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗೈತಿ. ನನಗೆ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ. ಮಕ್ಕಳೇ ಬರ್ತಾ ಇದ್ದಾರೆ. ನನಗೆ ಮತ್ತೆ ಇಲ್ಲಿ ಅಷ್ಟು ಎಲ್ಲಕ್ಕೂ ರಜೆ ಹಾಕ್ಕೊಂಡು ಹೋಗಬೇಕಾಗುತ್ತೆ ಮೀಶೋಗೆ. ಅದಕ್ಕೆ ರಜೆ ಪದೇ ಪದೇ ರಜೆ ಕೂಡ ಕೊಡಲ್ಲ ಮೀಶೋದಲ್ಲಿ. ಆರ್ಡರ್ ಹಾಗೆ ಬಂದು ಕುಂತ್ಬಿಡುತ್ತೆ. ಮತ್ತೇನಿಲ್ಲ ಅಂದರೂ 24 ಅವರ್ಸಲ್ಲಿ ನಮ್ಮ ಕಡೆಯಿಂದ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡಿಂದ 24 ಅವರ್ಸಲ್ಲಿ ಡಿಸ್ಪ್ಯಾಚ್ ಮಾಡಬೇಕು. ಡಿಸ್ಪ್ಯಾಚ್ ಮಾಡಲಿಲ್ಲ ಅಂತ ಅಂದರೆ ಅವರು ಫೈನ್ ಹಾಕ್ತಾರೆ ಅಂದರೆ ಓಕೆ. ಅದಕ್ಕೆ ನಾವು ಫೈನು ಏನೋ ಕಟ್ಟಿಬಿಡ್ಬೋದು. ಬಟ್ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂತಂದರೆ ರಿಸಲ್ನೇಟಿ ಕಮ್ಮಿ ಆಗುತ್ತೆ, ಅಕೌಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ರಜೆ ಹಾಕಿದರೆ ಅದೇನೂ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಇಲ್ಲ ಅಂದರೆ ಎಲ್ಲವೂ ಕೂಡ ಸ್ಟಾಕೌಟ್ ಹಾಕಬೇಕಾಗತ್ತೆ. ಸ್ಟಾಕೌಟ್ ಹಾಕಿದರೆ ರೀಚ್ ಕಮ್ಮಿ ಆಗುತ್ತೆ. ರಜೆ ತೊಗೊಂಡ್ರೆ ರಜೆ ಕೊಡಲ್ಲ. ಯಾಕಂದರೆ ಇಂಡಿಯನ್ ಮಹಾ ಸೇಲ್ ಬರ್ತಾ ಇದೆ ಮುಂದೆ. ಮತ್ತು ಇವಾಗ ಸೇಲ್ಸ್ ನಡೀತಾ ಇದೆ. ಇವತ್ತು ಸಂಡೇ ದಿವಸ ಸೇಲ್ಸ್ ಕೂಡ ನಡೀತಾ ಇದೆ. ರಜೆ ಕೊಡಲ್ಲ. ನಾನು ನೋಡಿದೆ ರಜೆ ಇರಲಿಲ್ಲ ಅದರೊಳಗೆ. ಸೊ ಹಾಗಾಗಿ ಮಕ್ಕಳನ್ನೇ ಬರಕ್ಕೆ ಹೇಳಿದ್ದೀನಿ. ಬಸ್ ಬುಕ್ ಮಾಡಿ. ಸೊ ಬಸ್ಸಲ್ಲಿ ಹೇಗೋ ಗೊತ್ತಿರೋರು ಪರಿಚಯ ಇರೋರು ಇದ್ದಾರೆ. ಸೊ ಹಾಗಾಗಿ ಅವರೇ ಬರಲಿ ಅಂತೇಳಿ ಇದಿಷ್ಟು ಇತ್ತು. ಮತ್ತು ಇನ್ನೊಂದು ಇದರಲ್ಲಿ ಅಷ್ಟೇ ಅಲ್ಲ ನಾನು ಸೇಲ್ ಮಾಡ್ತಾ ಇರೋದಂತ ಓದಿರೋದೆಲ್ಲ ಹೇಳಿದ್ದೆ. ಹೌದು, ಇನ್ನು ಅದರಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದೀನಿ. ಅದನ್ನು ಬೆಳಗ್ಗೆ ಬಂದು ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಅವರು. ಬೆಳಿಗ್ಗೆ ಅದನ್ನು ವೀಡಿಯೋಸ್ ಮಾಡ್ಕೊಂಡಿಲ್ಲ ನಾನು. ಅದು ಯಾವುದು ಯಾಪು ಅಂತ ಅಂದರೆ ಮೈ ಸ್ಟೋರ್ ಅಂತೇಳಿ. ನೀವು ಕೂಡ ಹೆಲ್ಪ್ ಆಗ್ಬೋದು. ಮೈ ಸ್ಟೋರಲ್ಲಿ ಕೂಡ ಇನ್ನು ಇದು GST ಇಲ್ಲದೆ ಎಂಟರ್ಟೈನ್ಮೆಂಟ್ ID ಯೂಸ್ ಮಾಡಿಕೊಂಡು ಅದರಲ್ಲಿ ಕೂಡ ವ್ಯಾಪಾರ ಮಾಡ್ಬೋದು ಮೀಶೋ ಥರನೇ. ಸೊ ಅದು ಸೂಪರ್ ಆಗಿದೆ ಅದು ಕೂಡ ಆ್ಯಪು. ಮತ್ತು ಅದೊಂದು ಏನಂದರೆ ಕಸ್ಟಮರ್ ಕಡೆ ರಿಟರ್ನ್ ಬರಬೇಕಾ ಬೇಡವಾ ಅಂತೇಳಿ ನಾವೇ ಡಿಸೈಡ್ ಮಾಡುವಂಥದ್ದು. ರಿಟರ್ನ್ಸ್ ಆಪ್ಷನ್ಸ್ ಇಟ್ಟರೆ ಜಾಸ್ತಿ ಆರ್ಡರ್ ಬರುತ್ತೆ. ರಿಟರ್ನ್ಸ್ ಆಪ್ಷನ್ಸ್ ಇಲ್ಲ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ಆರ್ಡರ್ ಮಾಡ್ಕೊಳಕ್ಕೆ. ಏನಪ್ಪ ಈ ಥರ ರಿಟರ್ನ್ ಆಪ್ಷನ್ಸ್ ಇಲ್ಲ ಅಂದರೆ ಅವರ ಸೀರೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ ಅಂತ ಏನೇನೋ ಅನ್ಕೋತಾರೆ ಕಸ್ಟಮರು. ಹಾಗಾಗಿ ನಾನು ರಿಟರ್ನ್ ಆಪ್ಷನ್ಸ್ ಇಟ್ಟಿದ್ದೀನಿ. ಆದರೆ ರಿಟರ್ನ್ ಆಪ್ಷನ್ಸ್ ಇಡೋದು ಬಿಡೋದು ಅದೊಂದು ಆಪ್ಷನ್ಸ್ ಇದೆಯಲ್ಲ, ಅದೊಂದು ಏನೋ ಒಂದು ಬೇರೆ ಅನ್ನಿಸ್ತು ನನಗೆ. ಸೊ ಇದು ಬೆಳಗ್ಗೆ ಮೈ ಸ್ಟೋರಿಂದ ಹೋಗಿರೋವಂಥದ್ದು. ಇನ್ನು ಇದರಲ್ಲಿ ಇವತ್ತು ಮೀಶೋದಲ್ಲಿ ಹೋಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.